ಕನಕಶ್ರೀ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ವತಿಯಿಂದ ನಾವು ಹಾಲುಮತ ಮತ್ತು ಕುರುಬ ಸಮಾಜದ ಮಕ್ಕಳಿಗೆ ವಿಶೇಷವಾಗಿ ಉದ್ಯೋಗಾರ್ಥಿಗಳಿಗೆ ಸ್ಪರ್ಧಾತ್ಮಕ ತರಬೇತಿ ಪೂರ್ವಭಾವಿ ತರಬೇತಿ ಶಿಬಿರಗಳನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡ್ತಾ ಇದ್ದೇವೆ. ಇನ್ಸೈಟ್ IAS ಅನ್ನುವ ಏನು ಬೆಂಗಳೂರಿನ ಪ್ರತಿಷ್ಠಿತ ಸಂಸ್ಥೆ ಈ ಒಂದು ತರಗತಿಗಳನ್ನು ನಡೆಸ್ಕೊಡುತ್ತೆ. ಇನ್ಸೈಟ್ IAS ಮತ್ತು ಕನಕಶ್ರೀ ಚಾರಿಟೇಬಲ್ ಟ್ರಸ್ಟ್ ಸಹಯೋಗದಲ್ಲಿ ಈ ಒಂದು ಶಿಬಿರಗಳು ಪ್ರಾಯಶಃ ಮುಂದಿನ ತಿಂಗಳಿಂದ ಪ್ರಾರಂಭ ಆಗ್ತಾ ಇದೆ. ಇಲ್ಲಿ ತರಬೇತಿ ಮತ್ತು ವಸತಿ ಮತ್ತು ಸ್ಟಡಿ ಸರ್ಕಲ್ ಏನಿದೆ ಅದು ಸಂಪೂರ್ಣ ಉಚಿತವಾಗಿರುತ್ತೆ. ಆದರೆ ಊಟೋಪಹಾರಕ್ಕೆ ಒಂದು ರಿಯಾಯಿತಿ ದರವನ್ನು ನಾವು ಅಲ್ಲಿ ಒದಗಿಸ್ತಾ ಇದ್ದೇವೆ, ಕೊಡಬೇಕಾಗತ್ತೆ. ದಯಮಾಡಿ ವಿಶೇಷವಾಗಿ ಕುರುಬ ಸಮಾಜದ ಮಕ್ಕಳು ಇದರ ಅನುಕೂಲವನ್ನು ಪಡಿಬೇಕು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಸರ್ಕಾರಿ ಹುದ್ದೆಗಳಿಗೆ ನೇಮಕ ಆಗ್ತಕ್ಕಂಥ ಒಂದು ಅವಕಾಶ ತಮಗೆ ಸಿಗಲಿ ಅಂತ ಕನಕಶ್ರೀ ಚಾರಿಟೇಬಲ್ ಟ್ರಸ್ಟ್ ಆಶಿಸುತ್ತೆ. ಇದು ಡಿಗ್ರಿ ಮಾಡಿರ್ತಕ್ಕಂಥ ಮಕ್ಕಳು ಯಾರು ಸರ್ಕಾರಿ ನೌಕರಿಗಳಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರೆಲ್ಲ ಇಲ್ಲಿ ತರಬೇತಿಯನ್ನು ಪಡಲಿಕ್ಕೆ ಅವಕಾಶ ಇದೆ. ವಿಶೇಷತೆ ಇನ್ಸೈಟ್ IAS ಇವತ್ತು ಬೆಂಗಳೂರು ಅಷ್ಟೇ ಅಲ್ಲ ರಾಜ್ಯದಲ್ಲಿಯೇ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತರಬೇತಿ ಕೊಡೋದಕ್ಕೆ ಭಾಳ ಹೆಸರಾಗಿರ್ತಕ್ಕಂಥ ಸಂಸ್ಥೆ. ಈ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥವರು UPSC KPSC ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಿ ಈಗಾಗಲೇ ಅವರು IAS IPS IRS IFS ಅಷ್ಟೇ ಅಲ್ಲ ನಮ್ಮ ರಾಜ್ಯ ಮಟ್ಟದಲ್ಲಿ DCA CSP DCP DSP ಈಗ ಅನೇಕ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಒಂದು ಸಾರಥ್ಯ ಮತ್ತು ನೇತೃತ್ವದಲ್ಲಿ ಈ ತರಗತಿಗಳು ನಡೆಯುತ್ತೆ. ವಿದ್ಯಾರ್ಥಿಗಳಿಗೆ ಅಲ್ಲಿ ಉಚಿತವಾದಂಥ ಮತ್ತು ಉತ್ಕೃಷ್ಟವಾದಂಥ ಮತ್ತು ರಚನಾತ್ಮಕವಾದಂಥ ಈ ಹೊಸ ಪರೀಕ್ಷಾ ವಿಧಾನಗಳಿಗೆ ಅನುಗುಣವಾದಂಥ ತರಬೇತಿ ಸಿಗುತ್ತೆ. ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಅವರಿಗೆ ಬೆಂಗಳೂರಿನಲ್ಲಿ ಉಳ್ಕೊಳ್ಳೋದಕ್ಕೆ ವಸತಿ ವ್ಯವಸ್ಥೆ ಇರುತ್ತೆ, ಅದು ಉಚಿತವಾಗಿರುತ್ತೆ. ಮತ್ತು ದಿನದ 24 ಗಂಟೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಸ್ಟಡಿ ಸರ್ಕಲ್ ಇರುತ್ತೆ. ಆದರೆ ಊಟೋಪಹಾರಕ್ಕೆ ರಿಯಾಯಿತಿ ದರವನ್ನು ನಾವು ಅಲ್ಲಿ ಅವರು ಕೊಡಬೇಕಾಗುತ್ತೆ. ಸರ್, ಸಂಸ್ಥೆಯ ರಿಸಲ್ಟ್ ಏನೇನಿದೆ ಸರ್ ಇಲ್ಲಿವರೆಗೂ ನಾವು ಒಂದು ಬೇರೆ ಸಂಸ್ಥೆಗೆ ಅದನ್ನು ಕೊಟ್ಟಿದ್ದು, ಅಲ್ಲಿ ನಮ್ಮ ನಿರೀಕ್ಷಿತ ಮಟ್ಟದಲ್ಲಿ ಒಂದು ರಿಸಲ್ಟ್ ಬಂದಿಲ್ಲ. ಹೀಗಾಗಿ ನಾವೇನೇ ಈ ಒಂದು ತರಗತಿಗಳನ್ನು ನಡೆಸಲಿಕ್ಕೆ ಮುಂದಾಗಿದ್ದೇವೆ. ಸರ್ಕಾರದಿಂದ ಏನಾದರೂ ಯಾವುದು ಸಹಾಯ ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ನಮಗೆಲ್ರಿಗೂ ಮಾದರಿ, ನಮ್ಮ ಅದ್ವಿತೀಯ ನಾಯಕರು. ಹೀಗಾಗಿ ನಾವು ಸರ್ಕಾರದಿಂದ ಈ ಸಂದರ್ಭದಲ್ಲಿ ಯಾವುದೇ ಒಂದು ಸಹಾಯವನ್ನು ನಿರೀಕ್ಷೆ ಮಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಪ್ರಮಾಣಕ್ಕೆ ಆದಾಗ ಸರ್ಕಾರದಲ್ಲಿ ಯಾವುದಾದ್ರೂ ಸವಲತ್ತುಗಳಿದ್ದರೆ ಅದನ್ನು ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಕರ್ನಾಟಕದ ಎಲ್ಲ ಭಾಗದ ಮಕ್ಕಳು ಬರ್ಬೋದು. ನಮಗೆ ಹೆಚ್ಚಿಗೆ ಆಸಕ್ತಿ ಇರೋದು ಕಲ್ಯಾಣ ಕರ್ನಾಟಕ ಮತ್ತು ಏನು ಕಿತ್ತೂರು ಕರ್ನಾಟಕದ ಮಕ್ಕಳಿಗೆ ಹೆಚ್ಚಿಗೆ ನೆರವಾಗಬೇಕು ಅಂತ. ಯಾಕಂದರೆ ಬೆಂಗಳೂರು ಅಥವಾ ಮೈಸೂರಿನಲ್ಲಿ ಸಾಕಷ್ಟು ಜನಗಳು ಇರೋದ್ರಲ್ಲಿ ಉತ್ತಮವಾಗಿದ್ದಾರೆ, ವಿದ್ಯಾಭ್ಯಾಸ ಇದೆ. ಆದರೆ ಇಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಅಷ್ಟು ಅನುಕೂಲಗಳಿಲ್ಲ. ಹೀಗಾಗಿ ಅವರಿಗೆ ಮೊದಲನೇ ಆದ್ಯತೆ ಕೊಡ್ತೀವಿ. ಅಲ್ಲಿ ಅಡ್ಮಿಷನ್ ತಗೊಳ್ಳುವಾಗ ಕಿತ್ತೂರು ಕರ್ನಾಟಕ, ಅಲ್ಲಿ ಕಲ್ಯಾಣ ಕರ್ನಾಟಕದ ಮಕ್ಕಳಿಗೆ ಮೊದಲನೇ ಆದ್ಯತೆಯನ್ನು ನಾವು ಕೊಡ್ತೇವೆ. ಸರ್, ಏನು ಅಡ್ರೆಸ್ ಇದೆ ಅವರು ಅರ್ಜಿ ಮೂಲಕ ಅರ್ಜಿ ಕಳಿಸ್ಕೊಟ್ರೆ ನಾವು ಅದನ್ನೆಲ್ಲ ಸ್ಕ್ರೂಟಿನಿ ಮಾಡಿ ಒಂದು ದಿವಸ ಅವ್ರನ್ನ ಬೆಂಗಳೂರು ಬರಲಿಕ್ಕೆ ಹೇಳ್ತೇವೆ. ಇಂಟರ್ವ್ಯೂ ಮಾಡಿ ಮಕ್ಕಳನ್ನು ಅಡ್ಮಿಟ್ ಮಾಡ್ಕೊಳ್ತೇವೆ. ಅಪೀಲ್ ಮಾಡ್ಕೊಳ್ಳಿ. ಆತ್ಮೀಯರೇ, ಕನಕಶ್ರೀ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಈ ವತಿಯಿಂದ ನಾವು ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರ್ವಭಾವಿ ತರಬೇತಿ ಶಿಬಿರಗಳನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡ್ತಾ ಇದ್ದೇವೆ. ಈ ಒಂದು ತರಬೇತಿ ಶಿಬಿರಗಳನ್ನು ಇನ್ಸೈಟ್ IAS ಬೆಂಗಳೂರು ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ದಕ್ಷಿಣ ಭಾರತದಲ್ಲಿಯೇ ಪ್ರಸಿದ್ಧವಾದಂಥ ಒಂದು ತರಬೇತಿ ಸಂಸ್ಥೆ. ಅವರ ಮಾರ್ಗದರ್ಶನ ಮತ್ತು ನೇತೃತ್ವ ಸಾರಥ್ಯದಲ್ಲಿ ಆಗುತ್ತೆ. ನಾವು ಸಹಯೋಗ ಕೊಡ್ತಾ ಇದ್ದೇವೆ. ಅವರಿಗೆ ನಾವು ಏನು ಮಕ್ಕಳು ಬರ್ತಾರೆ ಅವರಿಗೆ ಉಚಿತವಾದಂಥ ಏನು ಕೋಚಿಂಗ್ ಇರುತ್ತೆ, ಉಚಿತವಾಗಿ ವಸತಿ ಇರುತ್ತೆ, ಉಚಿತವಾದಂಥ ಸ್ಟಡಿ ಸರ್ಕಲ್ ಇರುತ್ತೆ. ಇದನ್ನು ದಯಮಾಡಿ ರಾಜ್ಯದ ಎಲ್ಲ ಮೂಲೆಯ ಮಕ್ಕಳು ಬಳಸ್ಕೊಳ್ಬೇಕು. ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಉದ್ಯೋಗಗಳಿಗೆ ಸೇರಬೇಕು ಅನ್ನೋದು ನಮ್ಮ ಸದಾಶಯ ಆಗಿದೆ. ತಮ್ಮ ಹೆಸರು ಸರ್? ನಾನು ಕೃಷ್ಣಮೂರ್ತಿ ಅಂತ ಕನಕಶ್ರೀ ಚಾರಿಟೇಬಲ್ ಟ್ರಸ್ಟಿನ ಕಾರ್ಯದರ್ಶಿ ಇದ್ದೇನೆ. ಬಲಗಡೆ ಇರ್ತಕ್ಕಂಥವರು ನಮ್ಮ ಟ್ರಸ್ಟಿನ ನಿಕಟಪೂರ್ವ ಕಾರ್ಯದರ್ಶಿ ಮತ್ತು ಪ್ರಸ್ತುತ ಟ್ರಸ್ಟಿಗಳು ಮತ್ತು BL ಕಾರ್ಖಾನೆಯ ನಿವೃತ್ತ ಹಿರಿಯ ಅಧಿಕಾರಿಗಳಾದಂಥ V ಮುನಿಚೌಡಪ್ಪನವರು. ಎಡಭಾಗದಲ್ಲಿ ಶ್ರೀ P ರಂಗದಾಮಯ್ಯನವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನಿವೃತ್ತ ಅಧಿಕಾರಿಗಳು ಮತ್ತು ನಮ್ಮ ಟ್ರಸ್ಟಿಗಳು.